ಬಟ್ ಈಗ ಹರಡಿರುವಂತ ಸುದ್ದಿ ನೀವು ತಳ್ಳಿ ಹಾಕ್ತೀರಾ ಅಂದ್ರೆ ನಿಮ್ಮ ಟೀಮಿಂದ ಯಾರು 100ಕ್ಕೆ 100 ಅದ್ರ ಬಗ್ಗೆ ನಾವು ಯಾರು ಚರ್ಚೆನೆ ಮಾಡಿಲ್ಲ. ಇನ್ಫ್ಯಾಕ್ಟ್ ವಿ ಆರ್ ನಾಟ್ ಸ್ಪೋಕನ್ ಆನ್ ದಟ್ ಮ್ಯಾಟರ್ ಅಟ್ ಆಲ್. ಅದು ಹೇಗೆ ಅದು ಮಿಸ್ಇಂಟರ್ಪ್ರೆಟ್ ಆಗಿ ರಾಂಗ್ ಮೆಸೇಜ್ ಹೋಗಿದೆಯೋ ಗೊತ್ತಿಲ್ಲ. ಬಟ್ ವಿ ಸ್ಟ್ಯಾಂಡ್ ಬೈ ಅವರ್ ವರ್ಡ್ಸ್. ನಾವೇನು ಮುಂಚೆ ವರಿಷ್ಠರಿಗೆ ತೀರ್ಮಾನವನ್ನು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಅವ್ರಿಗೆ ಮನವರಿಕೆ ಮಾಡ್ಕೊಟ್ಟಿದ್ದೀವಿ. ಈ ಥರ ಹಿಂಗೆ ಆಗೋದ್ರಿಂದ ಮುಂದಿನ ದಿನಗಳಲ್ಲಿ ಬಿಜೆಪಿಯ ಸಂಘಟನೆಗೆ ಬಹಳಷ್ಟು ಕೊರತೆಗಳಾಗ್ತವೆ ಅಂತಕ್ಕಂಥ ವಿನಂತಿಯನ್ನು ನಾವೇನು ಮಾಡ್ಕೊಂಡಿದ್ದೀವಿ. ಅದಕ್ಕೆ ವಿನಂತಿಯನ್ನ ಪುರಸ್ಕಾರ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ. ಯಾವ ವಿಶ್ವಾಸಕ್ಕೆ ನೀವು ಮಾತಾಡ್ತಿದ್ದೀರಿ ಸರ್? ಯಾಕಂದ್ರೆ ಈಗಾಗಲೇ ಯತ್ನಾಳ್ ಇಷ್ಟೊಂದು ಹೋರಾಟ ಮಾಡೋದು ಕೂಡ ಅವ್ರು ನೋಟಿಸ್ ಕೂಡ ನೋಟಿಸು ಇಟ್ ಈಸ್ ನಾಟ್ ಫಾರ್ ಪಾಲಿಟಿಕ್ಸ್. ಕೆಲವು ವಿಚಾರವಾಗಿ ಕೊಟ್ಟಿದ್ದಾರೆ, ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ಅವ್ರು ಕೊಟ್ಟಿದ್ದಾರೆ. ಅವ್ರು ಕೊಟ್ಬಿಟ್ಟು ಬಹಳ ದಿನ ಹೋಗಿದೆ. ಈಗ ಫಸ್ಟ್ ಒನ್ನಿಗೂ ಕೊಟ್ಟರು, ಅವರೇ ಖುದ್ದಾಗಿ ಹೋಗಿ ಬಂದ್ರು. ಸೆಕೆಂಡ್ ಒನ್ನಿಗೆ ಏನು ಕೊಡಬೇಕಿತ್ತು ಅವರು ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಅವರಲ್ಲಿದೆ. ಮತ್ತು ಅವ್ರ ಹಿಂದೆ ನಾವೆಲ್ಲರೂ ಕೂಡ ಇದ್ದೀವಿ. ಯಾಕಂದ್ರೆ ವಿ ನೋ ಅಟ್ ಟೈಮ್ಸ್ ಏನಾದ್ರು ಒಂದು ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಒಂದು ಸ್ವಲ್ಪ ಆಡು ಭಾಷೆಯಲ್ಲಿ ಏರ್ಪೇರು ಮಾತನಾಡೋದಾಗಿದ್ರು ಕೂಡ ಅವರ ನಿರ್ಧಾರಗಳೇನಿದ್ದಾವೆ, ಅವರ ಮಾಡಿರ್ತಕ್ಕಂಥ ಸಂಕಲ್ಪ ಏನಿದೆ, ಅದ್ರ ಜೊತೆಗೆ ನಾವೆಲ್ಲರೂ ಕೂಡ ಇದ್ದೀವಿ. 101% ಯಾರು ಕೂಡ ವಿಚಲಿತ ಆಗ್ತಕ್ಕಂಥ ಅವಶ್ಯಕತೆಗಳು ಇಲ್ಲ. ಬಿಕಾಸ್ ಇಟ್ಸ್ ಅನ್ ಇಂಟರ್ನಲ್ ಡೆಮೋಕ್ರಸಿ. ಸಿ, ಅಂಟಿಲ್ ದ ಎಲೆಕ್ಷನ್ ಪ್ರೋಸೆಸ್ ಗೆಟ್ಸ್ ಓವರ್, ವಿ ಹ್ಯಾವ್ ಅವರ್ ರೈಟ್ಸ್ ಟು ಸ್ಪೀಕ್ ಟು ಅವರ್ ಲೀಡರ್ಸ್. ನಮ್ಮ ವಾದವನ್ನ ಮಂಡನೆ ಮಾಡೋದಕ್ಕೆ, ನಮ್ಮ ವಾದವನ್ನ ಅವರಿಗೆ ತಿಳಿಸೋದಕ್ಕೆ ಮಾರ್ಗಗಳು ಇವೆಲ್ಲವೂ. ಒಂದೊಂದ್ಸರಿ ಕೆಲವರು ಏರ್ ಧ್ವನಿನಲ್ಲಿ ಮಾತಾಡ್ತಾರೆ, ಕೆಲವರು ಒಂದು ಸ್ವಲ್ಪ ಸೂಕ್ಷ್ಮವಾಗಿರ್ತಕ್ಕಂಥವ್ರು ಸೂಕ್ಷ್ಮವಾಗಿ ಮಾತನಾಡ್ತಾರೆ, ಕೆಲವರು ಸಮಯದಿಂದ ಮತ್ತೊಬ್ಬರು ಇರೋರು ಇಲ್ಲ ನಮಗೆ ಯಾಕಪ್ಪ ಬೇಕು ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಕೂತ್ಕೊಳ್ಳೋರು ಕೂಡ ಇದ್ದಾರೆ. ಬದಲಾವಣೆ ಅಂತೂ ಬೇಕೇ ಬೇಕು ಅನ್ನೋರು ಇವತ್ತು 100ಕ್ಕೆ 90% ಅಷ್ಟು ಕಾರ್ಯಕರ್ತರಿಂದ ಹಿಡಿದು ಎಲ್ಲರೂ ಕೂಡ ಅದು ಮನವರಿಕೆ ಆಗಿದೆ. ಅವ್ರ ವರಿಷ್ಠರಿಗೂ ಕೂಡ ಮನವರಿಕೆ ಆಗಿದೆ. ಸೂಕ್ತವಾಗಿರ್ತಕ್ಕಂಥ ನಿರ್ಧಾರವನ್ನ ಬಿಜೆಪಿ ಪಕ್ಷದ ಪರವಾಗಿ ಸಂಘದ ಕಡೆಯಿಂದ ಮತ್ತೊಂದು ಕಡೆಯಿಂದ ಎಲ್ಲ ಕಡೆಯಿಂದನೂ ಕೂಡ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ನಮಗೆ ಮಾರ್ಗದರ್ಶನ ಮಾಡಿ. ಮತ್ತು ನಾವೆಲ್ಲರೂ ನಿಮ್ಮ ಜೊತೆಗೆ ಇದ್ದೀವಿ. ನಾವು ಯಾರೇ ಕೂಡ ಯಾವುದೇ ಪೊಲಿಟಿಕಲ್ ನಿರ್ಧಾರಗಳನ್ನು ತಗೊಳ್ತಕ್ಕಂಥ ಇಚ್ಛೆನೂ ಕೂಡ ನಮ್ಗೆ ಯಾರೂ ಇಲ್ಲ. ವಿ ಆರ್ ಗೋಯಿಂಗ್ ಟು ಸ್ಟಿಕ್ ಆನ್ ವಿತ್ ಬಿಜೆಪಿ ವೆರಿ ಫಾರ್ಮಲಿ. ಕುಮಾರ್ ಬಂಗಾರಪ್ಪನವರು ಬಿಜೆಪಿ ರಾಜ್ಯ ಸ್ಥಾನದ ಆಕಾಂಕ್ಷೆ ಪ್ರಬಲ ಆಕಾಂಕ್ಷೆ. ತಮ್ಮ ಟೀಮಲ್ಲಿ ಚರ್ಚೆ ಆಗಿದೆ. ಬಂಗಾರಪ್ಪ ಅವರ ಮಗ ಅವ್ರಿಗೆ ಸ್ಪರ್ಧೆ ಮಾಡಿಸಿದ್ರೆ ಸಾಧ್ಯವಾಗಿ ಅದು ಕೂಡ ಐದು ಸಿದ್ದರಾಮಯ್ಯ ಅವರಿಗೆ ಒಂದು ಕೌಂಟರ್ ಕೊಡ್ಬೋದು ಅನ್ನೋದು ಲೆಕ್ಕಾಚಾರ ಆಗಿದೆ. ಸಿ ಬಾಬಾ, ಬಂಗಾರಪ್ಪನವ್ರ ಮಗ ಆದ ತಕ್ಷಣನೇ ನಮಗೆ ಕೊಡ್ತಾರಂದ್ರೆ ಅದೇ ತಪ್ಪನ್ನ ಇವತ್ತು ಯಡಿಯೂರಪ್ಪನವ್ರ ಮಗ ಕೊಟ್ಟಿದ್ದಕ್ಕೇನೆ ಈ ತಪ್ಪು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ. ಅವರಿಗೆ ಸಮರ್ಥನೆ ಮಾಡ್ತಕ್ಕಂಥ ಕೆಪಾಸಿಟೀಸ್ ಬೇಕು ಅನ್ನೋದು ನಾವು ಇಚ್ಛೆ. ಸೊ ಇವಾಗ ಯಾರದೇ ಒಬ್ಬ ದೊಡ್ಡವರಿಗೆ ಮಕ್ಕಳಾಗಿ ಹುಟ್ಟಿದ ಮಾತ್ರಕ್ಕೆ ನಾವು ದೊಡ್ಡವರಾಗೋದಿಲ್ಲ. ವಿ ಹ್ಯಾವ್ ಟು ಸ್ಯಾಕ್ರಿಫೈಸ್ ಟು ದ ಪಾರ್ಟಿ ಅಂಡ್ ವಿ ಹ್ಯಾವ್ ಟು ಲರ್ನ್ ಸೋ ಮೆನಿ ಥಿಂಗ್ಸ್. ನಾವೆಲ್ಲರೂ ಕಲಿಕೆಯನ್ನು ಮಾಡ್ಕೋಬೇಕು, ಕಲ್ತ್ಕೋಬೇಕು, ಸಂಯಮ ಬೇಕು. ಮತ್ತು ಒಂದು ರಾಜಕೀಯವಾಗಿ ನಮ್ಮ ಮಾತು, ನಡವಳಿಕೆಗಳು, ನಮ್ಮ ಇತಿಹಾಸಗಳು, ನಮ್ಮ ಎಲ್ಲದೂ ಕೂಡ ಜನಸಾಮಾನ್ಯರ ಜೊತೆಗೆ ಮತ್ತು ಪಕ್ಷದ ಜೊತೆಗೆ ಪೂರಕವಾಗಿರಬೇಕು. ಇದು ಒಂದು ಸ್ವಲ್ಪ ಅದು ಆಗಿಲ್ಲ ಅನ್ನೋದಕ್ಕೋಸ್ಕರನೇ. ಸೊ ಹಾಗಾಗಿ ಬಂಗಾರಪ್ಪನವ್ರ ಮಗ, ನಾನು ಯಡಿಯೂರಪ್ಪನವ್ರ ಮಗ, ನಾನು ಬಿಜೆಪಿ ಮಗ, ನಾನು ಕೆಂಗಲ್ ಹನುಮಂತನವ್ರ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಇವೆಲ್ಲವೂ ಕೂಡ ರಾಜ್ಯದ ರಾಜಕಾರಣದಲ್ಲಿ ಇವೆಲ್ಲವೂ ಕೂಡ ಅಸೆಟ್ಸೇ ಹೊರತು, ಅವೆಲ್ಲವೂ ನಮ್ಮ ಪರಂಪರೆಗಳೇ ಹೊರತು, ಅವೆಲ್ಲವೂ ನಮಗೆ ಉಳುವಳಿಯಾಗಿ ಕೊಟ್ಟಂತವಲ್ಲ. ಇವೆಲ್ಲವೂ ಕೂಡ ಜನಸಾಮಾನ್ಯರು, ಒಬ್ಬೊಬ್ಬರು ಮುಖ್ಯಮಂತ್ರಿಗಳು, ಒಬ್ಬೊಬ್ರು ಯೂನಿವರ್ಸಿಟೀಸ್ ಇದ್ದಂಗೆ. ಯೂನಿವರ್ಸಿಟೀಸ್ನ ಕಟ್ಟಬೇಕಾದ್ರೆ ಎಷ್ಟೋ ಜನ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಹಾಗಾಗಿ ದೇರ್ ಯೂನಿವರ್ಸಿಟೀಸ್ ಬೈ ದೇರ್ ನೇಮ್ ಇಟ್ ಈಸ್ ಕಮ್. ಆ ಯೂನಿವರ್ಸಿಟಿಯಲ್ಲಿ ವಿ ಆರ್ ಆಲ್ ಒನ್ ಆಫ್ ದ ಸ್ಟೂಡೆಂಟ್ಸ್. ನಾವು ವಿ ಆರ್ ನಾಟ್ ಓನರ್ಸ್ ಆಫ್ ದೋಸ್ ಯೂನಿವರ್ಸಿಟೀಸ್. ಹಾಗಾಗಿ ಇದನ್ನೆಲ್ಲದೂ ಕೂಡ ಪಕ್ವವಾಗಿ ಮಾಡ್ಕೊಂಡು ಹೋಗ್ತಕ್ಕಂಥ ಕಾಲ. ಎಸ್, ಇಲ್ಲೆಲ್ಲೋ ಒಂದು ಹತ್ರ ಬ್ಯಾಕ್ವರ್ಡ್ ಕ್ಲಾಸಸ್ಸು ಮತ್ತು SC/STs ನಾವು ಇನ್ನೊಂದು ಸ್ವಲ್ಪ ಪರವಾಗಿ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ. ಬಿಕಾಸ್ ನಮಗೆ ಫಾರ್ವರ್ಡ್ ಕಮ್ಯುನಿಟೀಸ್ ಲೈಕ್ ಇವಾಗ ಕುಮಾರಸ್ವಾಮಿ ಅವರು JDS ನಮ್ಮ ಜೊತೆಗಿರೋದ್ರಿಂದ, ದೇವೇಗೌಡರು ನಮ್ಮ ಜೊತೆಗಿರೋದ್ರಿಂದ ಒಕ್ಕಲಿಗ ಮತ್ತು ಲಿಂಗಾಯತ್ಸ್ ಒಂದು ಸ್ವಲ್ಪ ಕನ್ಸಾಲಿಡೇಟೆಡ್ ಆಗಿ ಬಂದಿದೆ. ಬಟ್ ಎಲ್ಲೋ ಒಂದು ಹತ್ರ ಬ್ಯಾಕ್ವರ್ಡ್ ಕ್ಲಾಸಸ್ಸು ಅಲ್ಲಲ್ಲೇ ಒಂದು ಸ್ವಲ್ಪ ಶೇಕ್ ಆಗಿದೆ. ಇದರಿಂದನೇ 136 ಸೀಟು, ಇವಾಗ 140 ಬೈ ಎಲೆಕ್ಷನ್ಸ್ ಸೇರಿಬಿಟ್ಟು 140 ಸೀಟುಗಳನ್ನು ಅವರು ಗೆದ್ದಿದ್ದಾರೆ. ಅದನ್ನು ನಾವು ತೂಗಿಸ್ಕೋಬೇಕು ಅಂತಕ್ಕಂಥ ವಾದ ನಮಗಿದೆ.
ಆ ನಿಟ್ಟಿನಲ್ಲಿ ಬಿಜೆಪಿ ಪಕ್ಷ ಬ್ಯಾಕ್ವರ್ಡ್ ಕ್ಲಾಸಸ್ ಅಂಡ್ SC/ST ಇದನ್ನ ಕನ್ಸಾಲಿಡೇಟ್ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಅವಕಾಶ ಕೊಟ್ಟಾಗ ಇದು ಸಾಧ್ಯ ಇದೆ. ಅದು ನಮಗೆ ಕುಮಾರ್ ಬಂಗಾರಪ್ಪ ಅಂತಲ್ಲ, ಯಾರೇ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸಸ್ ಅಥವಾ SC/ST ಕೊಟ್ಟರು ಇಟ್ ವಿಲ್ ಬಿಗ್ ಅಸೆಟ್ ಫಾರ್ ದ ಬಿಜೆಪಿ ಅನ್ನೋದು ನಮ್ಮ ತಿಳುವಳಿಕೆ ಮತ್ತು ಒತ್ತಾಯ. ಅದನ್ನ ಸಾಧಕ ಬಾಧಕಗಳನ್ನು ಎರಡನ್ನೂ ಕೂಡ ನೋಡ್ತಕ್ಕಂಥ ಅವಶ್ಯಕತೆಗಳಿದಾವೆ. ಮತ್ತು ಕನ್ಸಿಸ್ಟೆನ್ಸಿ ಆಗಿ ನಾವೆಲ್ಲರೂ ಕೂಡ ಈಗಾಗಲೇ ಬಿಜೆಪಿ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರುಗಳಾಗಿ ಫಾರ್ವರ್ಡ್ ಕಮಿಟಿನವರು ಬಂದೇ ಇದ್ದಾರೆ. ಹಾಗಾಗಿ ದಿಸ್ ಇಸ್ ಒನ್ ಟರ್ನಿಂಗ್ ಪಾಯಿಂಟ್. ಹೌ ಹರಿಯಾಣ ಹ್ಯಾಪನ್ ಆರ್ ಡೆಲ್ಲಿ ಹ್ಯಾಪನ್ ಆರ್ ಮಹಾರಾಷ್ಟ್ರದಲ್ಲಿ ಹೇಗೆ ಕಾಂಬಿನೇಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂಡ್ SC/ST ಎಲ್ಲರನ್ನೂ ಕೂಡ ಒಟ್ಟು ತಗೊಂಡೋಗಿದ್ದಾರೆ. ಸೊ ಬಂಪರ್ ರಿಸಲ್ಟ್ಸ್ ಬಂದಿದೆ. ಸೊ ದಿಸ್ ವಿಲ್ ಬಿ ಎನ್ ಗುಡ್ ಗೈಡ್ಲೈನ್ಸ್ ಫಾರ್ ದ ಎಂಟೈರ್ ಕರ್ನಾಟಕ ಬಿಜೆಪಿ ಅಂತೇಳಿ ನಮ್ಮ ರಿಕ್ವೆಸ್ಟ್ ಅನ್ನ ವರಿಷ್ಠರ ಜೊತೆಗೆ ಮಾಡ್ಕೊಂಡಿದ್ದೀವಿ.